ಜನತಾದಳ ಬಂದಾಗ ಒಳ್ಳೊಳ್ಳೆ ಕೆಲಸ ಯಾಕೆ ಆಗಿದೆ ಅಂತ ಯಾಕೆ ಹೇಳ್ತಂದರೆ, ಒಂದೊಮ್ಮೆ ದೇವೇಗೌಡರು ಹುಟ್ಟದೆ ಹೋಗಿದ್ರೆ, ಭಾರತ ಈ ದೇಶದ ಪ್ರಧಾನಮಂತ್ರಿ ಆಗದೆ ಹೋಗಿದ್ರೆ, ರೈತರಿಗೆ ಸಬ್ಸಿಡಿ ಅನ್ನತಕ್ಕಂಥದ್ದು ಗೊತ್ತೇ ಆಗ್ತಿದ್ದಿಲ್ಲ. ಸಬ್ಸಿಡಿ ಅನ್ನೋ ಶಬ್ದ ಯಾರಿಂದ ಬಂತು ಅಂತ ಕೇಳಿದರೆ, ಅದು ನಮ್ಮ ನಾಯಕರಾಗಿರ್ತಕ್ಕಂಥ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೇವೇಗೌಡರಿಂದ. ಎಲ್ಲ ಒಕ್ಕಲತನದ ಉಪಕರಣಗಳಷ್ಟೇ ಅಲ್ಲ, ಬೀಜ ಮತ್ತು ಗೊಬ್ಬರಗಳನ್ನು ಕೂಡಾಗಿ 70% ಸಬ್ಸಿಡಿ ದರದಲ್ಲಿ ಬೀಜ ಮತ್ತು ಗೊಬ್ಬರ ಯಾರಾದರೂ ಕೊಟ್ಟಿದ್ರೆ, ಅದು ಭಾರತ ದೇಶದ ಉದ್ದಗಲಕ್ಕೂ ಯಾರಾದರೂ ಕೊಟ್ಟಿದ್ರೆ ಸನ್ಮಾನ್ಯ ಶ್ರೀ ದೇವೇಗೌಡರು ಅಂತಕ್ಕಂಥದ್ದು ನಾವು ಮರೆಯಂಗಿಲ್ಲ. ಅದರಿಂದ ಅದ್ಭುತವಾದಂಥ ಕೆಲಸ ಮಾಡಿದರೆ ನಾವು ಇದನ್ನು ಹೇಳಂಗಿಲ್ಲ. ಇದು ನೀವು ತಿಳ್ಕೊಂಡಿರಿ ಅಂತಲೇ ಭಾವಿಸ್ತೀನಿ. ಆ ಕಾರಣಕ್ಕಾಗಿ ಇಷ್ಟು ಜನ ಸೇರಕ್ಕೆ ನಿಮಗೆ ಸಾಧ್ಯತೆ ಆಗಿದೆ. ದೇವೇಗೌಡರು ಒಂದು ವೇಳೆ ಹುಟ್ಟದೆ ಹೋಗಿದ್ರೆ ಮುಲ್ಲಮಾರಿ ಡ್ಯಾಮ್ ಎಲ್ಲಿಂದ ಆಯ್ತಿತ್ತು? ಅಮರ್ಜಾ ಡ್ಯಾಮ್ ಎಲ್ಲಿಂದ ಆಯ್ತಿತ್ತು? ಆಲ್ಮಟ್ಟಿ ಡ್ಯಾಮ್ ಎಲ್ಲಿಂದ ಆಯ್ತಿತ್ತು ಹೇಳಿ? ಕರ್ನಾಟಕಕ್ಕೆ ನೀರಾವರಿ ನಮ್ಮ ಭಾಗದಲ್ಲಿ ಆತಿರಲಿಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರಿಗೆ ತಿಳಿದಿರ್ತಕ್ಕಂಥ ವಿಷಯ ಅಂತೇಳಿ ಭಾವಿಸ್ತೀನಿ. ದೇವೇಗೌಡರು ಅದ್ಭುತವಾದಂಥ ವ್ಯಕ್ತಿ. ಮತ್ತು ಒಂದು ಹೇಳ್ತೀನಿ, ಅವರು ಅದನ್ನೆಲ್ಲ ಕಾರ್ಯಕ್ರಮ ಮಾಡಿದ ಮೇಲೆ ಅದರ ಉದ್ಘಾಟನೆಗೆ ಇವತ್ತು ದಿವಂಗತ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಅಬ್ದುಲ್ ಕಲಾಂ ಅವರು ಬಂದಿದ್ದರು. ನಾನು ಅವಾಗ ವಿಧಾನ ಪರಿಷತ್ತಿನ ಸದಸ್ಯನಾಗಿದ್ದೆ. ಅವಾಗ ನಮ್ಮ ದೇವೇಗೌಡ ಸಾಹೇಬ್ರವರು ಅವತ್ತಿನ ಪ್ರಧಾನಮಂತ್ರಿ ಆಗಿದ್ದರು. ಹಾಗೆ ಅದ್ಭುತವಾದಂಥ ಕೆಲಸ ಯಾರಾದರೂ ಈ ದೇಶದಲ್ಲಿ ಯಾರಾದರೂ ಮಾಡಿದರೆ ಸನ್ಮಾನ್ಯ ಶ್ರೀ ದೇವೇಗೌಡರು ಅಂತಕ್ಕಂಥದ್ದು. ಅದಕ್ಕಾಗೇ ದೇವೇಗೌಡರ ಬಗ್ಗೆ ಭಾಳ ದೊಡ್ಡ ಪ್ರೀತಿ ವಿಶ್ವಾಸ ಕೂಡ ನೀವೆಲ್ಲ ಇಟ್ಕೊಂಡಿದ್ದೀರಿ ಅಂತೇಳಿ ನಾನು ಭಾವಿಸ್ತೇನೆ. ರೈತರು ಯಾವ್ಯಾವ ಸಂದರ್ಭದಲ್ಲಿ ರೈತರ ಸಹಾಯಕ್ಕೆ, ರೈತರ ಅನುಕೂಲತೆಗೋಸ್ಕರ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅದರ ನಂತರ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು, ನಾವಿದನ್ನು ಹೇಳಲೇಬೇಕಾಗ್ತದೆ. ಯಾಕಂದರೆ ಆಡಿ ಆಡಿ ರಾಗ ಬಂತು, ಉಗುಳಿ ಉಗುಳಿ ರೋಗ ಬಂತಂತ ನಿಮ್ಮ ಮುಂದೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನೇ. ನಾವು ಈಗ ಹೇಳ್ತೀವಿ, ಮತ್ತೆ ನಾನು ನಂತರ ಯಾರಾದರೂ ಬಂದು ಹೇಳಿದ್ರೆ ಇದನ್ನು ಮರಿತೀರಿ, ಅದನ್ನ ಹಿಡ್ಕೊಂಡು ಕುಂದಿರ್ತೀರಿ. ಅದಕ್ಕಾಗೇ ಇದನ್ನು ಹೇಳಬೇಕಾಗಿದೆ. ಯಾಕೆ ಮಾಡಲಾರ್ದ ಹೇಳ್ತಾರೆ ಕೆಲವರು, ನಾವು ಮಾಡಿದ್ದು ಹೇಳಬೇಕಾಗ್ತದೆ. ಕುಮಾರಸ್ವಾಮಿ ಅವರು ಒಂದು ವೇಳೆ ಹುಟ್ಟದೆ ಹೋಗಿದ್ರೆ, ಇಲ್ಲಿ ಕುಂತಿರ್ತಕ್ಕಂಥ ನಮ್ಮ ತಾಯಂದ್ರಿಗೆ ಹೇಳ್ತೀನಿ, ಬರೀ 2000 ಹೇಳ್ಯಾರಿ ಇವರು. ಅವತ್ತು ಹೆಣ್ಣೊಂದು ಹುಟ್ಟಿದ್ರೆ, ಹೆಣ್ಣಂತ ಗೊತ್ತಾದರೆ ಹೊಟ್ಟೆಲ್ಲೇ ಸಾಯಿಸ್ತಕ್ಕಂಥ ಕೆಲಸ ಮಾಡ್ತಿದ್ರು ಅವಾಗ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಮೇಲೆ ಹೆಣ್ಣು ಸಾಯಿಸಬೇಡ್ರಿ, ಯಾವುದಾದ್ರೂ ರಾಜ್ಯದಲ್ಲಿ ದೇಶದಲ್ಲಿ ಹೆಣ್ಣಿನ ಸಂಖ್ಯೆ ಕಡಿಮೆ ಆಗಿದ್ದರೆ ಆ ದೇಶದಲ್ಲಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತದೆ, ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಡ್ತದೆ. ಅದಕ್ಕೆ ನೀವು ಯಾರು ಹೆಣ್ಣನ್ನು ಸಾಯಿಸಬೇಡಿ, ನಾನಿದ್ದೇನೆ, ನಿಮ್ಮ ಮಕ್ಕಳನ್ನ ರಕ್ಷಣೆ ಮಾಡ್ತೀನಿ ಅಂತಕ್ಕಂಥದ್ದು ಯಾರಾದರೂ ಹೇಳಿದ್ರೆ ಅದು ಈ ರಾಜ್ಯದಲ್ಲಿ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಅಂತಕ್ಕಂಥದ್ದು ಮಹಿಳೆಯರು ತಿಳ್ಕೋಬೇಕು ಅಂತಕ್ಕಂಥ ಮಾತು ಹೇಳಕ್ಕೆ ಬಯಸ್ತೇನೆ. ಭಾಗ್ಯಲಕ್ಷ್ಮಿ ಯೋಜನೆ ನೀವೀಗ ಹೇಳ್ತೀರಿ, ಬರೀ 2,000 ರೂಪಾಯಿ ಕೊಟ್ಟದ್ದು, 2,000 ರೂಪಾಯಿ ಕೊಟ್ಟಿನಿ, 2,000 ರೂಪಾಯಿ ಕೊಟ್ಟಿನಿ, 2,000 ರೂಪಾಯಿ 50,000 ರೂಪಾಯಿ ಕೊಡ್ತಾರ. ನಿಮ್ಮ ಮಗು, ಹೆಣ್ಣು ಮಗಳು ಹುಟ್ಟಿದ ಕೂಡಲೇ 50,000 ರೂಪಾಯಿ ಕೊಟ್ಟು ಭಾಗ್ಯಲಕ್ಷ್ಮಿ ಯೋಜನೆ ಮಾಡೋ ಮೂಲಕ ನಿಮ್ಮ ಮಕ್ಕಳಿಗೆ ಭವಿಷ್ಯವನ್ನು ನಿರ್ಧಾರ ಮಾಡಿರ್ತಕ್ಕಂಥ ವ್ಯಕ್ತಿ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು. ಅಷ್ಟೇ ಅಲ್ಲ, ಮಹಿಳೆಯರಿಗೆ ಇದು ಒಂದೇ ಕೆಲಸ ಮಾಡ್ಯಾನಂತ ತಿಳ್ಕೊಬೇಡ್ರಿ. ನೋಡಿ, ಬಡವರ ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ ಹೆಣ್ಣು ಮಕ್ಕಳು, ಹಿಂದೆ ಒಂದು ಕಾಲದಲ್ಲಿ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ, ಹೆಣ್ಣೊಂದು ಕಲಿತಾರೆ ಶಾಲೊಂದು ತೆಗೆದಂಗೆ. ಅದು ಎಲ್ಲಿರ್ತದಂದ್ರೆ ಗೋಡೆ ಮೇಲೆ, ಗೋಡೆ ಬರಿತಿದ್ರು. ಅವಾಗ ಗೋಡೆ ಮೇಲೆ ಬರಿತಿದ್ರು. ಏನಂತ ಬರಿತಿದ್ರು? ಎಲ್ಲ ಪಕ್ಷಗಳು ಹೆಣ್ಣೊಂದು ಕಲಿತಾರೆ ಶಾಲೊಂದು ತೆಗೆದಂಗೆ. ಆದರೆ ಕುಮಾರಸ್ವಾಮಿ ಅವರ ಅಧಿಕಾರಕ್ಕೆ ಬಂದ ಮೇಲೆ ಹೆಣ್ಣು ಗೋಡೆಯಲ್ಲಿ ಕಲಿಯಂಗಿಲ್ಲ ಅಂತ ಹೇಳಿ ಅದಕ್ಕೆ ಸೈಕಲ್ ಕೊಡೋ ಮೂಲಕ ಬಾಮಗಳ ಸಾಲಿಗೆ ಅಂತ ಕರ್ಕೊಂಡು ಇದೇ ಈ ರಾಜ್ಯದಲ್ಲಿ ಯಾರಾದರೂ ಬಂದಿದ್ರೆ ಅದು ಒಬ್ಬರು ಕುಮಾರಸ್ವಾಮಿ ಅವರು ಅಂತಕ್ಕಂಥದ್ದು ನಾವು ತಿಳ್ಕೊಂಡಿವಿ ಅಂತ ಭಾವಿಸ್ತೀನಿ. ಬರೀ ಮಾತಾಡೋರಲ್ಲ ಕುಮಾರಸ್ವಾಮಿ ಅವರು, ಮಾಡೋರು, ಮಾಡ್ತಾರ, ಹೇಳೋದಿಲ್ಲ. ಅದಕ್ಕೆ ಬಸವಣ್ಣವ್ರು ಏನು ಹೇಳ್ತಾರೆ ಅಂದರೆ, ಆಡದೆ ಮಾಡುವವನು ರೂಢಿಯಲ್ಲಿ ಉತ್ತಮನು, ಆಡದೆ ಮಾಡುವವನು ರೂಢಿಯಲ್ಲಿ ಉತ್ತಮನು, ಆಡಿ ಮಾಡಿದವನು ಮಧ್ಯಮನು, ಆಡಿ ಮಾಡಿದವನು ಮಧ್ಯಮನು,
ಆಡಿನೂ ಮಾಡದವನು ಅದಮನು ಅನ್ನಂತ. ಆದರೆ ಕುಮಾರಸ್ವಾಮಿ ಅವರು ಇವೇನು ಹೇಳಿನಲ್ಲ ಇವನು ಮಾಡ್ತಾನಂತ ಎಂದೂ ಕೂಡ ಇವ್ರಂಗ ಗ್ಯಾರಂಟಿ ಹೇಳಲಿಲ್ಲ ಅವರು. ಇವ್ರು ಯಾಕೆ ಗ್ಯಾರಂಟಿ ಹೇಳಿದ್ರು ಅಂದರೆ ಇವರು ಸುಳ್ರಾರ, ಜನ ಒಪ್ಪಂಗಿಲ್ಲ, ಅದಕ್ಕೆ ಗ್ಯಾರಂಟಿ ಕೊಡಮಲ್ಲಿ ಅವನ ಅಂತ.